ಬಿಜೆಪಿ ಆಪರೇಷನ್ ಮೂಲಕ ಸರ್ಕಾರವನ್ನು ಕೆಡವಿ ಅಧಿಕಾರಕ್ಕೆ ಬರುವ ಸಲುವಾಗಿ ತಮ್ಮ ಶಾಸಕರುಗಳಿಗೆ 100 ಕೋಟಿ ಆಫರನ್ನು ನೀಡಿದೆ ಅಂತ ಹೇಳಿ ಶಾಸಕ ರವಿ ಗಣಿಗ ಅವರು ಒಂದು ಮಹತ್ವದ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಜೊತೆಗೆ ಚಿಕ್ಕಮಗಳೂರಿನ ಶಾಸಕರಾಗಿರುವಂತಹ HD ತಮ್ಮಯ್ಯ ಅವ್ರಿಗೂ ಕೂಡ 100 ಕೋಟಿ ಆಫರನ್ನು ನೀಡಲಾಗಿದೆ. ಜೊತೆಗೆ ಎಲ್ಲೆಲ್ಲಿ ಅವರನ್ನು ಸಂಪರ್ಕ ಮಾಡಿದ್ರು ಅನ್ನೋದು ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಷ್ಟು ದಾಖಲೆಗಳನ್ನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಚಿಕ್ಕಮಗಳೂರಿನ ಶಾಸಕರಾದಂತಹ HD ತಮ್ಮಯ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮೊದಲನೇ ಬಾರಿಗೆ ನೀವು ಶಾಸಕರಾಗಿರುವಂಥವರು, ನಿಮಗೆ 100 ಕೋಟಿಯ ಆಫರನ್ನು ಬಿಜೆಪಿ ನೀಡಿದೆ ಅಂತ ಹೇಳಿಬಿಟ್ಟು ನಿಮ್ಮದೇ ಶಾಸಕರು ಒಂದು ಆರೋಪವನ್ನು ಮಾಡಿದ್ದಾರೆ. ಸರ್, ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್? ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಿಮಗೆ ಯಾರು ಅದನ್ನು ಹೇಳಿದಾರೆ ಅವ್ರನ್ನೇ ಕೇಳಬೇಕು. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಆ ರೀತಿ ಇಲ್ಲ. ಆಮೇಲೆ ಜನ ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವ, ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ 136 ಜನ ಗೆಲ್ಲಿಸಿದ್ದಾರೆ. ಜನಾದೇಶ ಸಿದ್ದರಾಮಯ್ಯನವ್ರ ಪರವಾಗಿರುವಾಗ ಆ ರೀತಿ ಎಲ್ಲ ಚರ್ಚೆ ಬಹುಶಃ ನನಗೆ ಗೊತ್ತಿಲ್ಲ. ಅಷ್ಟು ದೊಡ್ಡವನು ನಾನಲ್ಲ. ಹಾಗಾಗಿ ನನ್ನ ಹತ್ರ ಯಾರೂ ಆ ರೀತಿ ಚರ್ಚೆ ಮಾಡಿಲ್ಲ. ಅಷ್ಟು ಹೇಳ್ಬೋದಷ್ಟೇ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಇದೇ ಒಂದು ಮಾತು ಹೇಳಿದರು ಸರ್, ನನ್ನ ಶಾಸಕರುಗಳನ್ನು ಸಂಪರ್ಕ ಮಾಡ್ತಿದ್ದಾರೆ, ಅದರ ಶಾಸಕರುಗಳು ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಿದ್ರು ಸರ್. ಅದಾದ ಹೇಳಿಕೆ ಬೆನ್ನಲ್ಲೇ ಈ ಒಂದು ಹೇಳಿಕೆ ಭಾರಿ ಚರ್ಚೆ ಆಗ್ತಾರೆ ಇದ್ರ ಬಗ್ಗೆ ಸರ್. ನಾನು ಅಷ್ಟೊಂದು ವಿಷಯ ಎಲ್ಲ ಮಾತಾಡೋಷ್ಟು ದೊಡ್ಡನಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ಜನರು ನನಗೆ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಕೆಲಸ ಮಾಡಲಿಕ್ಕೆ. ನಾನು ಜನರ ಪರ ಕೆಲಸ ಮಾಡ್ತೀನಿ ಅಷ್ಟೇ. ಸರ್, ಇಲ್ಲಿವರೆಗೂ ಯಾರೂ ನಿಮ್ಮನ್ನು ಸಂಪರ್ಕ ಮಾಡಿಲ್ಲ ಸರ್? ಖಂಡಿತ ಇಲ್ಲ, ಯಾರೂ ಮಾಡಿಲ್ಲ. ಇದಿಷ್ಟು ಶಾಸಕ HD ತಮ್ಮಯ್ಯ ಅವರ ಮಾತು. ಇಲ್ಲಿಯವರೆಗೂ ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಇದು ಯಾವ ರೀತಿಯ ಹೇಳಿಕೆ ಅನ್ನೋದನ್ನು ಹೇಳಿಕೆ ಕೊಟ್ಟವರನ್ನೇ ಕೇಳಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.